ತುಮಕೂರು ವಿಶ್ವವಿದ್ಯಾಲಯ ಡಿವಿಜಿ ಕನ್ನಡ ಅಧ್ಯಯನ ಕೇಂದ್ರ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಇಂದು ದಿವಂಗತ ಪ್ರೊಫೆಸರ್ ಕಮಲಾ ಹಂಪನವರ ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಡೋಜ ಹಂಪನಾಗರಾಜಯ್ಯ, ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಮಲ್ಲಿಕಾ ಘಂಟಿ, ಹಿರಿಯ ಲೇಖಕಿ ಡಾ ಕೆಆರ್ ಸಂಧ್ಯಾ ರೆಡ್ಡಿ ಸೇರಿದಂತೆ ವಿಶ್ವವಿದ್ಯಾಲಯದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಹಂಪನಾಗರಾಜಯ್ಯ 40 ವರ್ಷಗಳ ಶಿಕ್ಷಣ ಪದ್ಧತಿ, ಹೆಣ್ಣಿನ ಶೋಷಣೆ ಕುರಿತು ಬರೆದು ಅವುಗಳ ನಿವಾರಣೆಗೆ ಒತ್ತು ಕೊಟ್ಟಿದ್ದ ಕಮಲಾ ಹಂಪನ ಸಮಾನತೆಗಾಗಿ ಮಿಡಿಯುತ್ತಿದ್ದರು ಎಂದು ಕಮಲಾ ಹಂಪನವರ ಬದುಕು, ಸಾಹಿತ್ಯವನ್ನು ಮೆಲುಕು ಹಾಕಿದರು. ತನ್ನ ಬರವಣಿಗೆಗೆ, ತನ್ನ ಅಧ್ಯಯನಕ್ಕೆ ಹೆಚ್ಚು ಸಮಯ ಅವಕಾಶ ಸಿಗಲಿಲ್ವಲ್ಲ ಅಂತ ಅವ್ರಿಗೊಂದು ವೇದನೆ ಇತ್ತು. ಆ ವೇದನೆಯನ್ನ ಈಗ 2-3 ವಚನಗಳಲ್ಲಿ ಬಹಳ ಪರಿಣಾಮಕಾರಿಯಾಗಿ, ಪ್ರಭಾವಶಾಲಿಯಾಗಿ ಹೇಳಿದ್ದಾರೆ. ಒಂದು ವಿಜೃಂಭಿಸ್ಕೊಳ್ತಾರ. ಮಲ್ಲಿಕಾ ಘಂಟಿ ಓದು, ಬರಹ, ಸಾಹಿತ್ಯ, ಕೃಷಿ, ಆತ್ಮಕಥೆ ಹೀಗೆ ಅರ್ಥಪೂರ್ಣ ಸೇವೆ ಸಲ್ಲಿಸಿ ಎಲ್ಲ ಕಾಲಮಾನದ ಸಾಹಿತ್ಯಾಸಕ್ತರಿಗೆ ಮಾರ್ಗದರ್ಶನ ನೀಡಿದವರು ಕಮಲಾ ಹಂಪನವರು ಎಂದು ಗುಣಗಾನ ಮಾಡಿದರು. ಹಂಪನವರ ಆತ್ಮಕಥೆಯನ್ನು ಯಾಣವನ್ನು ಓದಿದಾಗ ಬರೀ ಒಬ್ಬ ವ್ಯಕ್ತಿ ಅನಿಸ್ಲಿಲ್ಲ, ಎಂತ ದೊಡ್ಡ ಕುಟುಂಬದ ಒಳಗಡೆಗೆ ಕಮಲಾ ಹಂಪನವರು ಈಜು ದಡ ಸೇರಿ ತಾವು ಸೇರುವುದಲ್ಲದೆ ಎಷ್ಟು ಮಂದಿನ ದಡ ಕಲಿಸಿದ್ರಲ್ಲ ಅನ್ನುವಂತ ಆಶ್ಚರ್ಯ ಆಗ್ತಾ ಇದೆ. ಮುಖ್ಯವಾಗಿ ಡಾ ಕೆಆರ್ ಸಂಧ್ಯಾ ರೆಡ್ಡಿ, ಗ್ರಾಮಾಂತರ ಪ್ರದೇಶದಿಂದ ಬಂದ ಹೆಣ್ಣು ಮಕ್ಕಳು ದೊಡ್ಡ ಸಾಧನೆ ಮಾಡಿದ್ದಾರೆ. ಆ ಸಾಲಿನಲ್ಲಿ ಪ್ರೊಫೆಸರ್ ಕಮಲಾ ಹಂಪನ ಅವರು ಒಬ್ಬರು. ಸಂಶೋಧನಾ ಕ್ಷೇತ್ರದಲ್ಲಿ ಮಹಿಳೆಯರು ಯಾರಿಗೂ ಕಡಿಮೆಯಿಲ್ಲ ಎಂದು ತೋರಿಸಿದವರು. ಕಥೆಗಳು, ಸಾಹಿತ್ಯ, ಕೃಷಿಯಲ್ಲಿ ಮೇಲ್ಪಂಕ್ತಿ ಹಾಕಿಕೊಟ್ಟವರು ಎಂದರು. ಅದನ್ನ ಅವರು ಎಡಬಿಡದೆ ಸಾಧಿಸಿದ್ರು. ಎಲ್ಲ ದಿಗ್ಗಜರೇನೆ ಆಯಾ ಫೀಲ್ಡ್ ಅಲ್ಲಿ ತುಂಬಾ ಸಾಧನೆ ಮಾಡಿದಂತವರು.